ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಪಲ್ಲು ಮತ್ತು ಬಾಡಿ ಕಲರ್ ರೆಡ್ ಕಲರ್ ಪಿಂಕ್ ಕಲರ್ ಇದೆ. ಸೊ ಈಗ ಇದಕ್ಕೆ ನಾನು 8 ಎಳೆ ದಾರ ತೊಗೊಂಡು 2 ದಾರನ ತುದಿಲಿ ಗಂಟು ಹಾಕ್ಕೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10 0.75 ತೊಗೊಂಡಿದ್ದೀನಿ. ರಿಂಗ್ ಬೀಡು ಮಧ್ಯದಲ್ಲಿ ಸ್ಟಾರ್ ಥರದ್ದು ಒಂದು ಫ್ಲವರ್ ಥರದ್ದು ಬೀಡ್ ಹಾಕ್ಕೊಂಡಿದ್ದೀನಿ. ಫಸ್ಟು ನಾವು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಚೈನ್ ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಸಿಂಗಲ್ ಚೈನ್ ಹಾಕೋತಾ ಇದ್ದೀನಿ. ಇದೇ ಥರ 5 ಸಿಂಗಲ್ ಚೈನ್ ಹಾಕೋತಾ ಇದ್ದೀನಿ. ಬಟ್ ಏನಂದರೆ 2 ದಾರನೂ ಬ್ಯಾಲೆನ್ಸ್ ಮಾಡ್ಕೊತ ನೀವು ಹಾಕಬೇಕು ಈ ಡಿಸೈನ್ನ. ಫಸ್ಟು ಪಲ್ಲು ಕಲರ್ ಯಾವುದಿದೆ ಆ ಕಲರ್ನೇ ತೊಗೊಂಡು ನೀವು ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. 5 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ದಾರನ ಹಿಂದೆಗಡೆ ಸಿಗೋ ಥರ ಅಂದರೆ ಗಂಟು ಹಾಕೋ ಥರನೇ ತೊಗೋಬೇಕು ನೀವು. ಮತ್ತು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ರೆಡ್ ಕಲರ್ ದಾರನೂ ಸೇರಿಸಿ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ, ಲಾಕ್ ಮಾಡ್ಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ಬೀಡ್ಸ್ ತೊಗೋಬೇಕು. ಬೀಡ್ಸ್ ತೊಗೊಂಡು ಕ್ರೋಶೆಗೆ ಬೀಡ್ಸು ಇನ್ಸರ್ಟ್ ಮಾಡಬೇಕು. ನೋಡಿ, ಈ ಥರ ಮಾಡಿ ನೋಡ್ಕೋಬೇಕು. ಫಸ್ಟ್ ಅದೆಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ನೋಡಿ, ಹೀಗೆ ಬರುತ್ತೆ. ಸ್ವಲ್ಪ ಲೂಸ್ ಇದ್ದರೂ ಓಕೆನೇ. ಹೀಗಿರುತ್ತೆ. ಮತ್ತು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಬೀಡ್ ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ಪಿಂಕ್ ಕಲರ್ ದಾರ ಇದೆಯಲ್ಲ ಅದನ್ನು ಸೇರಿಸಿ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕು. ಬಟ್ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ 2 ದಾರನೂ ಬ್ಯಾಲೆನ್ಸ್ ಮಾಡ್ಕೊತ ಮಾಡಬೇಕು. ಮತ್ತು 2 ಚೈನ್ ಆದಮೇಲೆ ನಾನಿಲ್ಲಿ ಬ್ಯಾಕ್ಗೆ ಟರ್ನ್ ಮಾಡ್ಕೋತೀನಿ. 2 ಚೈನ್ ಆಯಿತು. 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ಗೆ ನೋಡಿ, ಇದು ಬ್ಯಾಕ್ಗೆ ಟರ್ನ್ ಮಾಡ್ಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಫಸ್ಟು ನಾವು ಏನು ಮಾಡಬೇಕು, ಪಲ್ಲು ಯಾವ ಕಲರ್ ಇದೆ ಅದನ್ನೇ ನಾವು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 2ರಲ್ಲಿ 1 ಅದಾದಮೇಲೆ 3 ಚೈನ್ ಹಾಕಿ ಡಬಲ್ ಕ್ರೋಶೆಟ್ ಒಳಗಡೆ ಪಿಕಾಕೋ ಮಾಡ್ಕೋಬೇಕು ನಾವು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. 2ರಲ್ಲಿ 1 ಇದೇ ಥರನೇ. ಮತ್ತು 3 ಚೈನು ಡಬಲ್ ಕ್ರೋಶೆಟ್ ಒಳಗಡೆ ಲಾಕ್ ಮಾಡಬೇಕು. ಇದಾದಮೇಲೆ ನೋಡಿ, ಈಗ ಪಿಂಕ್ ಇದೆಯಲ್ಲ ಆ ಪಿಂಕ್ ಕಲರ್ನ ವೈಟ್ ಕಲರ್ದು ಬಿಟ್ಬಿಟ್ಟಿದ್ದೀನಿ. ಇನ್ನೊಂದು ಕಲರ್ ಇದೆಯಲ್ಲ ಅದನ್ನು ನಾನು ಕೈಗೆ ಸುತ್ಕೊಂಡು ಇನ್ನೊಂದು ದಾರನ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಡಬಲ್ ಕ್ರೋಶೆಟ್ ಒಳಗಡೆ ಲಾಕ್ ಮಾಡ್ಕೊಂಡು ಆಮೇಲೆ ಪಿಂಕ್ ಕಲರ್ನ ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಪಿಕಾಕೋ ಮಾಡ್ಕೋತಾ ಇದ್ದೀನಿ. 3 ಚೈನ್ ಹಾಕಿ ಸೇಮ್ ಫಸ್ಟ್ ಒನ್ ಹೇಗೆ ವೈಟದು ಮಾಡಿಕೊಂಡೆ ಅದೇ ಥರನೇ ಪಿಂಕನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. 2ರಲ್ಲಿ 1 ಮತ್ತು 3 ಚೈನು ಡಬಲ್ ಕ್ರೋಶೆಟ್ ಒಳಗಡೆ ಲಾಕ್ ಮಾಡಬೇಕು. ಇದಾದಮೇಲೆ ಮತ್ತೆ 2 ಮಾಡಬೇಕು, ಜಾಸ್ತಿ ಮಾಡಬಾರ್ದು. 2 ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗಬೇಕು. ಒಂದೊಂದು ಕಲರು 2 ಡಬಲ್ ಕ್ರೋಶೆಟ್ ಮಾಡ್ಕೊತಾ ಹೋಗಬೇಕು. 2 ಡಬಲ್ ಕ್ರೋಶೆಟ್ ಮಾಡಿ ಪಿಕಾಕೋ ಮಾಡ್ಕೋಬೇಕು. ಅದರೊಳಗಡೆ ಪಿಂಕ್ ಕಲರ್ ಒಳಗಡೆ ದಾರ ತೊಗೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮತ್ತು ಪಿಕಾಕೋ ಮಾಡ್ಕೋಬೇಕು. 3 ಚೈನ್ ಹಾಕಿ ನೋಡಿ, ಹೀಗೆ ಡಬಲ್ ಕ್ರೋಶೆಟ್ ಮಾಡ್ಕೊತಾ ಬರಬೇಕು. ಇದೇ ಥರ 5 ಫ್ಲವರ್ಸ್ ಬರಬೇಕು. ಇದು ಒಂಥರ ಹಾರ್ಟ್ ಶೇಪ್ ಥರನೇ ಬರುತ್ತೆ. ಇದೇ ಥರನೇ 5 ಫಸ್ಟು ಬ್ಯಾಕ್ ಸೈಡು 5, ಫ್ರಂಟ್ ಸೈಡ್ 5 ಬರಬೇಕು. ಒಟ್ಟು 10 ಫ್ಲವರ್ಸ್ ಬರಬೇಕು. ಫ್ರೆಂಡ್ಸ್, ಇದು ತುಂಬಾ ಎಲಿಗೆಂಟು ಲುಕ್ಕಿಂಗ್ ಗುಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ಯಾರಾದರೂ ಈ ಬ್ರೈಡಲ್ ಡಿಸೈನ್ಸ್ಗೆ ನಮ್ಮ ಹ್ಯಾರಿ ವರ್ಕು ಆ ಥರ ಇಷ್ಟಪಡೋರು ಈ ಥರ ಹಾಕಿಸ್ಕೋಬೋದು. ಮತ್ತು ಇದಕ್ಕೆ ನೀವು ಬೇಕು ಅಂದರೆ ಕುಚ್ಚು ಕಟ್ಕೋಬೋದು. ಇದು ಬೇಡ ಅಂದರೆ ಕುಚ್ಚು ಕಟ್ಕೊಳ್ಳೋ ಹಾಗಿಲ್ಲ. ಮತ್ತು ಇನ್ನೊಂದು ಏನಂದರೆ ಕುಚ್ಚು ಕಟ್ಟಿಲ್ಲ ಅಂದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ತುಂಬಾ
ಲುಕ್ಕಾಗಿರುತ್ತೆ ಈ ಡಿಸೈನ್ ಮಾತ್ರ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ಈಗ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಪಿಕಾಕೋ ಮಾಡ್ಕೋತಾ ಇದ್ದೀನಿ. ಮತ್ತು ಸುಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಎರಡರಲ್ಲಿ ಒಂದು ಮತ್ತು ಪಿಕಾಕೋ ಮಾಡ್ಕೊಂಡು 2 ಡಿಸೈನ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ 2 ಚೈನ್ ಇದೆಯಲ್ಲ, 2 ಚೈನ್ ಹಾಕಿದ್ನಲ್ಲ, ಅಲ್ಲಿಗೆ ಫಸ್ಟ್ ಚೈನ್ ಲಾಕ್ಗೆ ನೋಡಿ, ಇಲ್ಲಿ ಫಸ್ಟ್ ಚೈನ್ ಇದೆಯಲ್ಲ, ಫಸ್ಟ್ ಚೈನ್ ಲಾಕ್ಗೆ ನೋಡಿ ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ನಾನು ಹೇಗೆ ದಾರನ ಸೇರಿಸಿ ಬ್ಯಾಕಿಂದ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ, ಅದೇ ಥರನೇ ನೀವು ಸೇರಿಸಿನೇ ಲಾಕ್ ಮಾಡಿಕೊಂಡ್ರೆ ಒಳ್ಳೆಯದು. ಆವಾಗ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನಾನಿಲ್ಲಿ ಫ್ರಂಟ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟಿಗೆ ಟರ್ನ್ ಮಾಡ್ಕೊಂಡು ನೋಡಿ, ಈಗ ಅಲ್ಲಿ ವೈಟ್ ಕಲರ್ ಕ್ರೀಮ್ ಕಲರ್ದು ಆಗಿದೆ. ಸೊ ಈಗ ನಾನು ಇದಕ್ಕೆ ಪಿಂಕ್ ಕಲರ್ ತೊಗೋಬೇಕು. ಸೇಮ್ ಇದೇ ಥರನೇ ಸ್ವಲ್ಪ ಕೈ ಸ್ವಲ್ಪ ಫಸ್ಟು ಇದ್ದಾಗ ಗ್ಯಾಪ್, ಕೈ ಸ್ವಲ್ಪ ನರ್ವಸ್ ಆಗುತ್ತೆ, ನೋಡ್ಕೊಂಡು ಹಾಕಿ. ನೋಡಿ ಈಗ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಡಬಲ್ ಕ್ರೋಶೆಟ್ ಇದೆಯಲ್ಲ, ಆ ವೈಟ್ ಕಲರ್ ದಾರನ ಒಳಗಡೆ ಹಾಕ್ಕೊಂಡು ಪಿಂಕ್ ಕಲರ್ ದಾರದಿಂದ ಪಿಕಾಕೋ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ಎಲ್ಲನೂ ಡಬಲ್ ಕ್ರೋಶನೇ ಮಾಡ್ಕೋಬೇಕು. ಒಟ್ಟು ಟೋಟಲಾಗಿ 10 ಡಬಲ್ ಕ್ರೋಶೆಟ್ ಅಂದರೆ 10 ಫ್ಲವರ್ ಮಾಡ್ಕೋಬೇಕು. 10 ಫ್ಲವರ್ 20 ಡಬಲ್ ಕ್ರೋಶೆಟ್ ಬರುತ್ತೆ. ಆದರೆ ಒಂದೊಂದು ಕಲರು 2 ಡಬಲ್ ಕ್ರೋಶೆಟೇ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡಿಸೈನು. ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ ಈಗ ಪಿಂಕ್ ಆಯಿತು, ಈಗ ಕ್ರೀಮ್ ಕಲರು ಮುಗೀತು. ಆಪೋಸಿಟಲ್ಲೇ ಮಾಡ್ಕೊತಾ ಬರಬೇಕು ನಾವಿಲ್ಲಿ. ಒಂದು ಟಿಪ್ಸ್ ಅಂದರೆ, ನಾವು ಯಾವತ್ತೇ ಕ್ರೋಶ ಹಾಕಬೇಕಾದ್ರೆ ಪಲ್ಲು ನಿಮ್ಮ ರೈಟ್ ಸೈಡ್ ಇದ್ರೇ ನೀವು ಫಾಸ್ಟಾಗಿ ಹಾಕೋಕ್ಕಾಗೋದು, ಚೆನ್ನಾಗಿ ಬರೋದು. ಆಮೇಲೆ ಇನ್ನೊಂದೇನೆಂದರೆ, ಡಿಸೈನು ಫಿಟ್ಟಾಗಿರಬೇಕು, ಸುಕ್ಕು ಬರಬಾರ್ದು ಸೀರೆ ಅಂದರೆ ಜಾಸ್ತಿ ಲೂಸಾಗಿ ಹಾಕಬಾರ್ದು, ಸ್ವಲ್ಪನೇ ಲೂಸಾಗಿ ಹಾಕಬೇಕು, ಟೈಟಾಗೂ ಹಾಕಬಾರ್ದು. ನೀವು ಟೈಟಾಗಿ ಹಾಕಿದಷ್ಟು ಅದು ಏನಾಗುತ್ತೆ ಅಂದರೆ ಸೀರೆ ಸುಕ್ಕು ಬರುತ್ತೆ. ನೋಡಿ ಈಗ ಪಿಂಕ್ ಕಲರ್ ಆಯಿತು. ನಾನೀಗ ಫುಲ್ಲು ಹಾಕಿದ್ದೀನಿ. ನೋಡಿ ಈಗ ಡಬಲ್ ಕ್ರೋಶೆಟ್ ಡಬಲ್ ಚೈನ್ ಹಾಕಿದ್ನಲ್ಲ, 2 ಚೈನ್ ಹಾಕಿರೋದ್ರಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ರೆಡ್ ಕಲರ್ಗೆ ಮುಗ್ದಿದೆ, ರೆಡ್ ಕಲರ್ಗೆ ನಾನು 2 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಫ್ರಂಟಲ್ಲಿ ಈ ಥರ ಬರುತ್ತೆ. ಈಗ ಅದು ಪಿಂಕ್ ಬಿಟ್ಬಿಟ್ಟು ನಾನೀಗ ಕ್ರೀಮ್ ಕಲರ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ನೋಡಿ ಹಿಂದೆಗಡೆ ದಾರನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ದಾರ ಬ್ಯಾಲೆನ್ಸ್ ಮಾಡ್ಕೊಂಡು ಹೀಗೆ 5 ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು ನಾವು. ನೀವು ಬೇಕು ಅಂದರೆ ಇಲ್ಲಿ ಮಧ್ಯೆ ಕುಚ್ಚು ಹಾಕ್ಕೋಬೋದು, ಬಟ್ ನನ್ನ ಪ್ರಕಾರ ಕುಚ್ಚು ಹಾಕಿದ್ರೆ ಚೆನ್ನಾಗಿರಲ್ಲ. ಇದೇ ಥರನೇ ಹಾಕ್ಕೊಳ್ಳಿ ನೀವು. 5 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನು 1 2 ಚೈನು. ನೋಡಿ ಬ್ಯಾಕ್ ಸೈಡು ನಾನು ಹಾಗೇ ಬ್ಯಾಲೆನ್ಸ್ ಮಾಡ್ಕೊತ, 2 ದಾರನೂ ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ನೀವು ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊತಾ ಲಾಕ್ ಮಾಡ್ಕೊತಾ ಹೋಗಬೇಕು. ಬಟ್ ಪಲ್ಲು ಕಲರ್ ಯಾವುದಿರುತ್ತೆ ಅದನ್ನೇ ನೀವು ಲಾಕ್ ಮಾಡ್ಕೊತಾ ಹೋಗಬೇಕು. ಈಗ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ, ಸ್ವಲ್ಪ ಲೂಸ್ ಇದ್ದರೂ ಓಕೆನೇ, ಯಾಕಂದರೆ ಅದು ಸೀರೆ ಸುಕ್ಕಾಗಬಾರ್ದಲ್ಲ.
ಸ್ವಲ್ಪ ಲೂಸಾಗೇ ಹಾಕಿದ್ರೂ ಓಕೆನೆ. ಮತ್ತೆ 2 ಚೈನು ಬೀಡ್ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಆದಮೇಲೆ ನೋಡಿ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಸಾರಿ, ನಾನು ಇಲ್ಲಿ 3 ಚೈನ್ ಹಾಕ್ಬಿಟ್ಟೆ ಮಿಸ್ಸಾಗಿ. ನೋಡಿ ಈಗ ಬೀಡ್ ಲಾಕ್ ಆದಮೇಲೆ, ಬಟ್ ಫ್ರೆಂಡ್ಸ್ ಮರಿಬಾರ್ದು, ನೀವು ಯಾವುದೇ ಕಾರಣಕ್ಕೂ ಹಿಂದೆಗಡೆ ದಾರನ ಮಾತ್ರ ಬಿಟ್ಟು ನೀವು ಇದು ಮಾಡಬಾರ್ದು. ಅದು ಮೇಯ್ನು. ಎರಡೂ ಬ್ಯಾಲೆನ್ಸ್ ಮಾಡ್ಕೊತಾ ನೋಡಿ. ಇವಾಗ ನಾನು ಹೇಗೆ ದಾರ ಹಿಡ್ಕೊಂಡು ನಾನು ಹಾಕ್ತಾಯಿದ್ದೀನಿ ಅದೇ ಥರನೇ ಹಾಕಬೇಕು ನೀವು. ನೋಡಿ ಇಲ್ಲಿ ಫಸ್ಟು ಹಿಂಗೆ ಮೇಲೊಂದು ದಾರ ಹಿಡ್ಕೊಬೇಕು, ಅದು ಒಳಗಡೆ ಬರಬೇಕು. ಇನ್ನೊಂದು ಕಲರ್ ದಾರ ಒಳಗಡೆ ಬರಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು, ಎರಡರಲ್ಲಿ ಒಂದು 3 ಚೈನು ಪಿಕಾಕು. ಸೇಮ್ ಇದೇ ಥರನೇ ಫುಲ್ಲು ಸ್ಯಾರಿಗೂ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ನೋಡಿ ಪಿಕಾಕು ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಪಿಂಕ್ ಕಲರ್ನ ತೊಗೊಂಡು ಅದರೊಳಗಡೆ ತೊಗೊಂಡಾಗ ಈ ವೈಟ್ ಕಲರ್ ದಾರನ ಸ್ವಲ್ಪ ಎಳ್ಕೊಬೇಕು ಗಟ್ಟಿಗೆ. ಎಳ್ಕೊಂಡಾದಮೇಲೆ ನಾವಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ಸ್ವಲ್ಪ ಲೂಸ್ ಬಿಡಬೇಡಿ, ಗಟ್ಟಿಗೆ ಹಿಡ್ಕೋಬೇಕು. ನೀವು ಗಟ್ಟಿಗೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರೇ ಚೆನ್ನಾಗಿ ಗಟ್ಟಿಗೆ ಬರೋದು. ಇಲ್ಲ ಅಂದರೆ ಅದು ಲೂಸ್ ಆದಷ್ಟು ಡಿಸೈನ್ ಚೆನ್ನಾಗಿ ಕಾಣಲ್ಲ. ಸೊ ನೀವು ಗ್ರಿಪ್ಪಾಗಿ ಹಿಡ್ಕೊಂಡು ಅದನ್ನು ಡಿಸೈನ್ ಹಾಕಬೇಕು. ನೋಡಿ ಈಗ ನಾನಿಲ್ಲಿ 2 ಡಿಸೈನ್ ಹಾಕಿದ್ದೀನಿ. ಇದೇ ಥರನೇ ಫುಲ್ಲು ಸ್ಯಾರಿಗೂ ಹಾಕಿದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಲುಕ್ಕಾಗಿ ಬಂದಿದೆ.